ಈ ತರ ಲೋಡ್ ಗಾಡಿ ಯಾಕೆ ರಸ್ತೆಗೆ? ನಮಗೂ ಲೇಟ್. I don't know why he's not going. He can at least go. I'll do it for him. Ali manharada. Drena 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 tana dere 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 na tana tonda tadare tadare dani dare dani tadare dani o dani tom 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 tana na 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 na. ಹಾಯ್, ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಪೂಜೆ ಮುಗಿಸಿ ನಂತರ ನಾನು ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್ಗೆ ಅಂತ ಬಂದೆ. ಇವತ್ತು ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ದೋಸೆಗೆ ಆಲೂ ಭಾಜಿ, ಚಟ್ನಿ ಏನೂ ಮಾಡ್ತಾಯಿಲ್ಲ, ಚಟ್ನಿ ಸಾಂಬಾರು ಏನೂ ಮಾಡ್ತಾಯಿಲ್ಲ. ಇವತ್ತು ಪ್ರೋಬಯೋಟಿಕ್ ರೈಸ್ ಎಲ್ಲ ಏನು ಮಾಡ್ತಾಯಿಲ್ಲ ನಾನು. ಆದರೆ ದೋಸೆಗೆ ಹಿಟ್ಟು ರುಬ್ಬೋದು ಸ್ವಲ್ಪ ಮುಂಚಿನ ದಿನ ರಾತ್ರಿ ತಡ ಆಗಿತ್ತು. ಹುಳಿ ಆಗ್ತದೋ ಇಲ್ಲೋ ಅಂತ ಒಂದು ಸಂಶಯ ಇತ್ತು ನನಗೆ. ಆದರೆ ಹುಳಿ ಬಂದಿದೆ, ಸಾಧಾರಣ ತಕ್ಕ ಮಟ್ಟಿಗೆ ಬಂದಿದೆ. ಇನ್ನೂ ಕೂಡ ಚೆನ್ನಾಗಿ ಬರ್ತಿತ್ತು. ಸ್ವಲ್ಪ ವಾತಾವರಣ ಈಗ ತುಂಬ ಚಳಿ ಅಲ್ವಾ, ಇನ್ನೂ ಅಷ್ಟು ಚಳಿ ಇಲ್ಲದೇ ಇದ್ದರೆ ಇನ್ನೂ ಚೆನ್ನಾಗಿ ಬರ್ತಿತ್ತು. ನಾನು ರಾತ್ರಿಯೇ ಉಪ್ಪು ಹಾಕಿ ಇದನ್ನು ಹುಳಿ ಆಗಲಿಕ್ಕೆ ಇಟ್ಟಿದ್ದೆ. ಬಟ್ಟೆ ಕಟ್ಟಿ ಇಟ್ಟಿದ್ದೆ ಪಾತ್ರೆಗೆ, ಎಷ್ಟಾಗ್ತದೆ ಅಷ್ಟು ಬೇಗ ಹುಳಿ ಆಗಬೇಕು ಅಂತೇಳಿ. ಉಪ್ಪು ಹಾಕಿದ ಮೇಲೆ ಅದನ್ನ ಕಲಸಿಲ್ಲ, ಉಪ್ಪನ್ನು ಮೇಲ್ಗಡೆ ತಳೆದು ತಟ್ಟೆನ ಮುಚ್ಚಿ ಒಂದು ಬಟ್ಟೆನ ಕಟ್ಟಿ ಇಟ್ಟಿದ್ದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ದೋಸೆ ಹಿಟ್ಟು ರೆಡಿ ಇದೆ. ಆಲೂ ಭಾಜಿ ಮಾಡೋಣ ಅಂತ ಆಲೂ ಭಾಜಿಗೆ ಆಲೂಗಡ್ಡೆನ ಕುಕ್ಕರ್ನಲ್ಲಿ ಈಗಾಗಲೇ ಬೇಯಿಸ್ಕೊಂಡಿದ್ದೇನೆ, ಸಿಪ್ಪೆ ತಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಈರುಳ್ಳಿ ಟೊಮೆಟೊನೆಲ್ಲ ಹೆಚ್ಚಿ ಇಟ್ಕೊಂಡಿದ್ದೇನೆ. ಭಾಳ ಸಿಂಪಲ್ಲಾಗಿ ಮಾಡ್ತಾಯಿದ್ದೇನೆ. ನಾನೇ ಮನೆಯಲ್ಲೇ ಆಲ್ ಇನ್ ಒನ್ ಮಸಾಲೆ ಪುಡಿ ಮಾಡ್ಕೊಂಡಿದ್ದೇನೆ. ಯಾಕಂದರೆ ಈ ರೆಡಿಮೇಡ್ ಮಸಾಲೆ ಪುಡಿ ಹಾಕಿಲ್ಲ ಮಾಡಿದಾಗ ಸ್ವಲ್ಪ ಗಂಟಲು ಉರಿತದೆ ನಮಗೆ. ಹಾಗಾಗಿ ಅದನ್ನ ಅಷ್ಟು ಬಳಸ್ತಾ ಇಲ್ಲ ನಾನು. ಈಗ ಇದೆ, ಇಲ್ಲ ಅಂತ ಅಲ್ಲ, ಕೆಲವೊಮ್ಮೆ ಬೇಕಾಗ್ತದೆ. ಮತ್ತು ನಾನು ಆಲ್ ಇನ್ ಒನ್ ಮಸಾಲೆ ಪುಡಿ ಮಾಡುವಾಗ ಅದಕ್ಕೆ ಅರಿಶಿನ ಕೂಡ ಹಾಕ್ಕೊಂಡಿದ್ದೇನೆ. ಆಲ್ ಇನ್ ಒನ್ ಮಸಾಲೆ ಪುಡಿ ಹಾಕಿದ ಮೇಲೆ ಮತ್ತು ಎಕ್ಸ್ಟ್ರಾ ರುಚಿ ಏನಾದರೂ ಬೇಕು ಅಂತಿದ್ದರೆ ಅದು ಹುಳಿ ಮಾತ್ರ, ಅದಕ್ಕೆ ಲಿಂಬೆ ರಸ ಅಥವಾ ಹುಣಸೆಹಣ್ಣು ಯಾವ ರೆಸಿಪಿ ಮಾಡ್ತೇನೆ ಅದಕ್ಕೆ ತಕ್ಕನ ಹಾಗೆ ಹಾಕ್ಕೊಂಡು ಮಾಡ್ತೇನೆ. ಆಲ್ ಇನ್ ಒನ್ ಮಸಾಲೆ ಪುಡಿ ಮಾಡಿ ಅದೊಂದು ತುಂಬ ಆರಾಮಾಯಿತು ನನಗೆ. ಇಲ್ಲಿ ಬೇಯಿಸಿರೋ ಆಲೂಗಡ್ಡೆನ ಮ್ಯಾಶ್ ಮಾಡ್ಬೋದು. ನಾನು ತುಂಬ ಮುದ್ದೆ ಆಗೋದು ಬೇಡ ಅಂತ ಈ ಚಾಕುವಿನಿಂದನೇ ಹೀಗೆ ಚಿಕ್ಕ ಚಿಕ್ಕ ಪೀಸ್ ಮಾಡ್ತಾಯಿದ್ದೀನಿ. ಮತ್ತು ನಾವು ಬಾಣಲೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳುವಾಗಲೂ ಕೂಡ ಅದು ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಬೋದು ಸೌಟಿನಿಂದ. ಇದನ್ನೆಲ್ಲ ರೆಡಿ ಮಾಡಿಕೊಂಡು ನಂತರ ಒಗ್ಗರಣೆ ಹಾಕೋಣ ಅಂತ. ಒಗ್ಗರಣೆ ಭಾಳ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಆಲೂಗಡ್ಡೆ ಭಾಜಿ ಎರಡು ರೀತಿಯಲ್ಲಿ ಮಾಡ್ಬೋದು. ಒಂದು ಯೆಲ್ಲೋ ಕಲರಲ್ಲಿ ಮಾಡ್ತೇವೆ ನೋಡಿ, ಅದಕ್ಕೆ ಹಸಿಮೆಣಸು ಹಾಕಿ ಮಾಡಬೇಕು. ಇನ್ನೊಂದು ಮಸಾಲೆ ಪುಡಿ ಹಾಕಿ ಟೊಮೆಟೊ ಎಲ್ಲ ಹಾಕಿ ಮಾಡೋದು, ಸ್ವಲ್ಪ ಮಸಾಲೆ ಭರಿತವಾಗಿ ಇರ್ತದೆ. ನಾನು ಟೊಮೆಟೊ ಹಾಕಿ ಮಸಾಲೆ ಪುಡಿ ಹಾಕಿ ಮಾಡ್ತಾಯಿದ್ದೇನೆ. ಆಲೂಗಡ್ಡೆ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಬಾಣಲೆಗೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಅದರಲ್ಲಿ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ಮೇಲೆ ಈರುಳ್ಳಿ ಹಾಕಿ ಹುರಿತಾ ಇದ್ದೀನಿ. ಈರುಳ್ಳಿ ಹುರಿದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿಮೇಡು ತಂದಿಟ್ಕೊಂಡಿರೋದಿರ್ತದೆ. ಮತ್ತು ಕೆಲವೊಂದಕ್ಕೆ ಈಗ ಸಾರಿಗೆಲ್ಲ ಒಗ್ಗರಣೆ ಕೊಡೋದಿದ್ರೆ ನಾನೇ ಮಾಡ್ಕೊಳ್ತೇನೆ, ಅಂದರೆ ನಾನೇ ಗುದ್ದಿ ಪೇಸ್ಟ್ ಮಾಡಿ ಹಾಕ್ತೇನೆ. ಕೆಲವೊಮ್ಮೆ ಪಿಡಿಯಲ್ಲಿರುವಾಗ ರೆಡಿಮೇಡ್ ಪೇಸ್ಟನ್ನೇ ಹಾಕ್ಕೊಳ್ತೇನೆ. ರೆಡಿಮೇಡ್ ಪೇಸ್ಟ್ ಹಾಕುವಾಗ ಮೊದಲು ಈರುಳ್ಳಿನ ಹುರ್ಕೊಂಡು ನಂತರ ಅದನ್ನು ಹಾಕ್ತೇನೆ. ಯಾಕಂದರೆ ಅದರಲ್ಲಿ ವಿನೆಗರ್ ಎಲ್ಲ ಹಾಕಿರೋದ್ರಿಂದ ಸಿಡೀತದೆ ಎಣ್ಣೆಗೆ ಹಾಕಿದ ಕೂಡಲೇ. ಇದು ಆಲ್ ಇನ್ ಒನ್ ಮಸಾಲೆ ಪುಡಿ ನಾನೇ ಮಾಡಿರೋದು. ತುಂಬ ಏನು ಮಸಾಲೆ ಎಲ್ಲ ಹಾಕಿ ಮಾಡಲಿಕ್ಕಿಲ್ಲ. ಈರುಳ್ಳಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮತ್ತು ಹುರಿದು ಮತ್ತು ಟೊಮೆಟೊ ಹಾಕಿ, ಟೊಮೆಟೊ ಮೆತ್ತಗೆ ಬೆಂದಮೇಲೆ ಉಪ್ಪು ಮತ್ತು ಆಲ್ ಇನ್ ಒನ್ ಮಸಾಲೆ ಹಾಕಿದ್ದೀನಿ. ಅದರಲ್ಲಿ ಎಲ್ಲ ಥರದ ಸ್ಪೈಸಸ್ ಇದೆ, ಅರಿಶಿನ ಕೂಡ ಇದೆ. ಹಾಗಾಗಿ ಅರಿಶಿನ ಸಪ್ರೇಟಾಗಿ ಆ್ಯಡ್ ಮಾಡ್ತಾಯಿಲ್ಲ. ಮತ್ತು ಆಲೂಗಡ್ಡೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೌಟ್ನಲ್ಲೇ ಸ್ವಲ್ಪ ಮ್ಯಾಶ್ ಮಾಡಿಕೊಂಡ್ರೆ ನಡೀತದೆ. ಆಯಿತು, ಇದೀಗ ರೆಡಿ ಆಯಿತು. ನಾನು ಬಳಸಿರೋ ಟೊಮ್ಯಾಟೊ ತುಂಬಾ ಹುಳಿ ಇರೋದ್ರಿಂದ ನಾನು ಲಿಂಬೆ ರಸ ಹಾಕ್ತಾಯಿಲ್ಲ ಕೊನೆಯಲ್ಲಿ. ಮತ್ತು ಹುಳಿ ಆಗೋದು ಬೇಡ ಅಂಥೇಳಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೊನೆಯಲ್ಲಿ ಒಂದು ಚಮಚ ತುಪ್ಪ ಹಾಕ್ತೀನಿ. ತುಪ್ಪ ಹಾಕೋದು ಆಪ್ಷನಲ್, ಬಟ್ ಸ್ವಲ್ಪ ಘಮ ಇರ್ತದೆ ಮತ್ತು ತಿನ್ನಲಿಕ್ಕೂ ಚೆನ್ನಾಗಿರ್ತದೆ, ರುಚಿ ಚೆನ್ನಾಗಿರ್ತದೆ. ಆಲೂಗಡ್ಡೆ ಭಾಜಿ ರೆಡಿಯಾಗಿದೆ. ಕೆಂಪು ಚಟ್ನಿ ಮಾಡಿ ದೋಸೆಗೆ ಉದ್ದಿ ಅದ್ರ ಮೇಲೆ ಭಾಜಿ ಇಟ್ಟು ಮತ್ತು ಕಾಯಿ ಚಟ್ನಿ ಹಾಗೆ ಸಾಂಬಾರು ಅದ್ರ ಜೊತೆಗೂ ಸರ್ವ್ ಮಾಡ್ಬೋದು. ಅಥವಾ ನಾನು ಮಾಡಿದಾಗೆ ಸಿಂಪಲ್ಲಾಗಿ ಬರೀ ಭಾಜಿ ಜೊತೆ ತಿನ್ಬೋದು. ಸೊ ಫೈನಲಿ ಈಗ ದೋಸೆ ಮಾಡೋ ಸಮಯ. ನಾನು ಈಗ ಮನೇಲಿ ಎಲ್ಲರೂ ಇದ್ದಿದ್ರೆ ಒಂದು ಚಟ್ನಿ ಮಾಡಬೇಕಾಗ್ತಿತ್ತು, ಕಾಯಿ ಚಟ್ನಿ. ನಾನು ಶ್ರದ್ಧಾ ಇಬ್ಬರೇ ಇರೋದ್ರಿಂದ ನಮಗೆ ಬರೀ ದೋಸೆ ಮತ್ತು ಆಲೂ ಭಾಜಿ ಮಾಡಿದರೆ ಸಾಕಾಗ್ತದೆ, ಪಲ್ಯ ಮಾಡಿದರೆ.
ಆಲೂ ಬಾಜಿಯಲ್ಲಿಯೂ 2 ರೀತಿ ಇರ್ತದಲ್ಲ, ಒಂದು ಹಸಿಮೆಣಸಿನಕಾಯಿ ಹಾಕಿ ಸ್ವಲ್ಪ ಯೆಲ್ಲೋ ಕಲರ್ ಆಗ್ತದಲ್ಲ, ಅದು ನನ್ಗೆ ಇಷ್ಟ. ಬಟ್ ಶ್ರದ್ಧನಿಗೆ ಈ ರೀತಿ ಇಷ್ಟ, ಮಸಾಲೆ ಪುಡಿ ಹಾಕಿ ಟೊಮ್ಯಾಟೊ ಹಾಕಿ ಮಾಡೋದು. ಹಾಗಾಗಿ ಈ ತರ ಮಾಡಿದೆ. ಈಗ ಸಿಂಪಲ್ ಆಗಿ ದೋಸೆ ಮಾಡ್ತೇನೆ, ಗರಿ ಗರಿ ದೋಸೆ, ತುಪ್ಪದ ದೋಸೆ ಮಾಡ್ತಾ ಇದ್ದೇನೆ. ಬ್ರೇಕ್ಫಾಸ್ಟ್ ರೆಡಿ. ಫೈನಲಿ ಎಕ್ವಾಗಾರ್ಡ್ನವರು ರಿಪೀಟೆಡ್ಲಿ ಕಾಲ್ ಮಾಡಿದ ಮೇಲೆ ಬಂದು ರಿಪೇರಿ ಮಾಡಿ ಹೋಗಿದ್ದಾರೆ. ಬಟ್ ಇಲ್ಲಿ ಇದುವರೆಗೆ ಇದೆಯಲ್ಲ, ನಾನು ಈಗ ನೋಡಿದ್ದು. ಓಕೆ, ಸೊ ಇದನ್ನು ನಾನಲ್ಲೇ ಒಳಗೆ ಹಾಕಿದೆ. ಇದು ಫೈನಲಿ ಸರಿ ಆಯಿತು. ನಂದು ಅಡುಗೆಗೆ ಮಿನರಲ್ ವಾಟರ್ ಬಳಸ್ತಾ ಇದ್ದೆ, 1 ವಾರ ಜಾಸ್ತಿ ಆಯಿತು. ಆ ಮಿನರಲ್ ವಾಟರ್ಸ್ ಆಗ ಮುಗೀತು. ಇದು ಹಳೆಯದು, ಇದು ಆರಾಮಾಗಿ ಇಲ್ಲಿ ಹೋಗ್ತಿತ್ತು ಈ ಶೆಲ್ಫಲ್ಲಿ ಇಲ್ಲಿ. ಬಟ್ ಇದು ಹೋಗ್ತಾ ಇಲ್ಲ ಇಲ್ಲಿ, ಅಂದರೆ ಹೋಗ್ತಾ ಇಲ್ಲ ಅಂದರೆ ಅಲ್ಲಿಂದ ಅಲ್ಲಿಗೆ ಆಗ್ತದೆ. ಅವರಿಗೆ ಅಲ್ಲಿ ಇನ್ಸ್ಟಾಲ್ ಮಾಡಲಿಕ್ಕೆಲ್ಲ ಹೊಡಿಲಿಕ್ಕೆ ಕಷ್ಟ ಆಗ್ತದೆ ಅಂತ, ಫಿಟ್ ಮಾಡಲಿಕ್ಕೆ. ಸೊ ನಾನೀಗ ಇಲ್ಲೇ ಇಟ್ಕೊಂಡಿದ್ದೀನಿ ಇದನ್ನ. ಬಟ್ ತುಂಬ ವಯರ್ಸ್ ಎಲ್ಲ ಹೀಗೆ ಕಾಣ್ತಿದೆ, ಇನ್ನು ಮಾಡಲಿಕ್ಕೆ ಆಗೋದಿಲ್ಲ. ಇದು ಸರ್ವಿಸ್ ಮಾಡಿದ್ದು, ಮತ್ತು ಇದ್ರದ್ದು PCB ಹೋಗಿತ್ತಂತೆ. ಇದ್ರದ್ದು ಕ್ಯಾಂಡಲ್ ರಿಪ್ಲೇಸ್ ಮಾಡಿದ್ದೇನೆ. ಕ್ಯಾಂಡಲ್ ರಿಪ್ಲೇಸ್ ಮಾಡಿ ಸೆನ್ಸರ್ ಹೋಗಿತ್ತು, ಇದು ಕೂಡ ಸರಿ ಮಾಡಿದರು. ಇದ್ರದ್ದು ಸರ್ವಿಸ್ ಚಾರ್ಜ್ ಅವರು ಪರ್ಸ್ನಲ್ ಅಕೌಂಟಿಗೆ ಹೋಯಿತು. ಇದಕ್ಕೆ ನನಗೆ ಬಿಲ್ಲೇ ಸಿಗಲಿಲ್ಲ. ಇದಕ್ಕೆ ಏನೆಲ್ಲ ಮಾಡಿದ್ದೆ ನಾನು, ಲಕ್ಕಿಲಿ ಅದು ಕಸ್ಟಮರ್ ಕೇರ್ ಥ್ರೂ ನಾನು ರಿಕ್ವೆಸ್ಟ್ ಮಾಡಿದ್ದೆ. ಬಹುಶಃ ಅದಕ್ಕೋಸ್ಕರ ಕೈಗೆ ಬಿಲ್ ಸಿಕ್ತು ಅಂತ ಕಾಣುತ್ತೆ. ಸೊ ಇದು ನಮ್ಮದು ಎಕ್ವಾಗಾರ್ಡ್ ಆ್ಯಂಡ್ ಮಿನರಲ್ ವಾಟರ್ಸ್ ಆಗ. ಪೆರಂಪಳ್ಳಿ ರಸ್ತೆ ಮೂಲಕ ಯಾರಾದರೂ ಮಣಿಪಾಲಕ್ಕೆ, ಅಂದರೆ ಕಸ್ತೂರ್ಬಾ ಹಾಸ್ಪಿಟಲಿಗೆ ಅಥವಾ ಬೇರೆ ಯಾವುದೇ ಕೆಲಸಕ್ಕೆ ಮಣಿಪಾಲಕ್ಕೆ ಬರೋದಿದ್ರೆ ಗೊತ್ತಿದ್ದರೆ ಒಳ್ಳೆಯದು. ಇಲ್ಲಿ ರಸ್ತೆ ರಿಪೇರಿ ಕೆಲಸ ನಡೀತಾ ಇದೆ. ಇದು ಬಹುಶಃ 1-2 ತಿಂಗಳವರೆಗೂ ಹೋಗ್ತದೆ. ಪ್ರತಿ ವರ್ಷ ಇಲ್ಲಿ ಡ್ಯಾಮೇಜ್ ಆಗೋದು, ರಸ್ತೆ ರಿಪೇರಿ ಆಗೋದು ಆಗ್ತಾನೇ ಇದೆ. ಈ ಸರಿ ಕರೆಕ್ಟಾಗಿ ಮತ್ತೆ ಹಾಳಾಗದೇ ಇರೋ ಥರದ ರಸ್ತೆ ಆಗ್ತದೆ ಅಂತ ಅಂದ್ಕೊಂಡಿದ್ದೇವೆ. ಇಲ್ಲಿ ಡೈವರ್ಷನ್ ಏನೂ ಇದೆ, ಇನ್ನೊಂದು ರಸ್ತೆ. ಬಟ್ ಇದು ಕೆಲವೊಮ್ಮೆ ತುಂಬ ದೊಡ್ಡ ಗಾಡಿ, ಲೋಡ್ ಗಾಡಿ ಎಲ್ಲ ಬಂದಾಗ ತೊಂದರೆ ಆಗ್ತದೆ. ಇವತ್ತು ಹಾಗೆ ಆಯಿತು ನಮಗೆ. ಆ್ಯಕ್ಚುಲಿ ದೊಡ್ಡದೊಂದು ಲೋಡ್ ಗಾಡಿ ಎದುರುಗಡೆ ಇದ್ದು, ಆ ಗಾಡಿ ಸೈಡಿಗೆ ತಗೊಳ್ಳುವಾಗ ಎಲೆಕ್ಟ್ರಿಕ್ ವಯರಿಗೆಲ್ಲ ತಾಗಿ ಅಲ್ಲಿ ಕಿಡಿ ಎಲ್ಲ ಈ ಥರ ಲೋಡ್ ಗಾಡಿ ಯಾಕೆ ರಸ್ತೆಗೆ ನಮಗೂ ಲೇಟ್, ರಿಸ್ಕಿ ಅಲ್ಲಲ್ಲ ಅದೀಗ. ಈಗ ಅವರಿಗೆ ಸೈಡ್ ತಗೊಂಡ್ಲಾಗ್ಬೇಕಂದ್ರೆ ವಯರ್ ಆಗುತ್ತೆ. ಅವ್ರು ಸೈಡ್ ತಗೊಳ್ದೇ ಇದ್ರೆ ನಮ್ಗೆ ಐ ಡೋಂಟ್ ನೋ ವೈ ಇಟ್ಸ್ ನಾಟ್ ಗೋಯಿಂಗ್. ಹಿ ಕ್ಯಾನ್ ಅಟ್ ಲೀಸ್ಟ್ ಗೋ. ಅದೆಲ್ಲ ಅವ್ರು ಮುಂದೆ ಆದ್ರೂ ಅವ್ರಿಗೆ ಅಷ್ಟೇನೆ ಅದು ಹೋಗಕ್ಕೆ ಸೈಡ್ ತಗೊಂಡ್ಲಾಗ್ಲಲ್ಲ. ಶ್ರದ್ಧಾ, ನಮ್ ಹಿಂದೆ ಯಾರಿದ್ರಮ್ಮ? ಅವ್ರು ರೈಟ್ ಸೈಡ್ ನಮ್ ಹಿಂದೆ ಯಾರು ಇಲ್ಲ ಅಲ್ಲ? ಇಲ್ಲ, ಕಮ್ ವಿಲ್ ಗೋ ಬ್ಯಾಕ್. First let that pass. Let those 2 vehicles pass. ಇದು ಹೆಚ್ಚಿನವರಿಗೆ ಗೊತ್ತಿರಬಹುದು, ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಾ ಇದ್ದೀನಿ. ಈಗ ಬ್ರಹ್ಮಾವರ ಕಡೆಯಿಂದ ಅಥವಾ ಕುಂದಾಪುರ, ಬೆಂಗಳೂರು ಕಡೆಯಿಂದ ಕೆಲವರು ನೀವು ಕಸ್ತೂರ್ಬಾ ಹಾಸ್ಪಿಟಲ್ ಮಣಿಪಾಲಕ್ಕೆ ಬರ್ತೀರಿ. ಸೊ ನೀವು ಬರುವಾಗ ಅಂಬಾಗಿಲಿನಿಂದ ಬಂದು ಪೆರಂಪಳ್ಳಿ ರೂಟ್ ತಗೊಂಡು ಬರೋದಿದ್ರೆ ಹೆಚ್ಚಾಗಿ ಹಾಗೆ ಬರುದು ಎಲ್ಲರೂ. ಆ ರೂಟ್ ಅನ್ನ ಅವಾಯ್ಡ್ ಮಾಡಿದ್ರೆ ಬೆಟರ್. ಆಸ್ಪತ್ರೆಗೆ ಬರುವವರು ಎಸ್ಪೆಷಲಿ, ಬೇರೆ ಹೀಗೆ ರೆಗ್ಯುಲರ್ ವಿಸಿಟ್ ಆದ್ರೆ ನೀವು ಬರಬಹುದು, ಯಾಕಂದ್ರೆ ಅವಾಗ ಎಮರ್ಜೆನ್ಸಿ ಇರೋದಿಲ್ಲ. ಪೆರಂಪಳ್ಳಿ ರೂಟ್ ರಿಪೇರಿ ನಡೀತಾ ಇದೆ. ಹೋಪ್ಫುಲಿ ಈ ವರ್ಷ ಏನು ಅವ್ರೀಗ ರಿಪೇರಿ ಮಾಡ್ತಾ ಇದ್ದಾರೆ, ಇದನ್ನ ಮತ್ತೆ ನೆಕ್ಸ್ಟ್ ಇಯರ್ ಪುನಃ ರಿಪೇರಿ ಮಾಡುವ ಅವಶ್ಯಕತೆ ಬೀಳ್ಲಿಕ್ಕಿಲ್ಲ ಅನ್ನೋದು ನಮ್ಮ ಜನಗಳ ಆಶಯ. ಕರೆಕ್ಟ್ ಆಗಿ ಇದು ಒಂದು ಪರ್ಮನೆಂಟ್ ಸೊಲ್ಯೂಷನ್ ಸಿಗ್ತದೆ ಅಂತ ಅನ್ಕೊಂಡಿದ್ದೇವೆ. ಯಾಕಂದ್ರೆ ಇದು ಆಲ್ಮೋಸ್ಟ್ ಎವ್ರಿ ಇಯರ್ ಈ ರಸ್ತೆ ಇದೇ ತರ ಆಗ್ತಾ ಇದೆ.
ಬಟ್ ಈ ಸರಿ ಸ್ವಲ್ಪ ಜಾಸ್ತಿ ಸಮಯ ತಗೊಂಡು ಮಾಡ್ತಾ ಇದ್ದಾರೆ, ಅಂದರೆ ಫುಲ್ ಫ್ಲೆಡ್ಜ್ಡ್ ಆಗಿ ಕರೆಕ್ಟ್ ಆಗಿ ರೋಡ್ ಆಗ್ತದೆ ಅಂತ ಅಂದ್ಕೊಂಡಿದ್ದೇವೆ. ಅಲ್ಲಿ ಒಂದು ಆಲ್ಟರ್ನೇಟ್ ರೂಟ್ ಕೊಟ್ಟಿದ್ದಾರೆ. ಕಸ್ತೂರ್ಬಾ ಹಾಸ್ಪಿಟಲ್ಗೆ ಇನ್ನೊಂದು 2.5-3 ಕಿಲೋಮೀಟರ್ ಡಿಸ್ಟೆನ್ಸ್ ಒಳಗಡೆನೆ ಅಲ್ಲಿ ರೋಡ್ ಬ್ಲಾಕ್ ಆಗಿದೆ. ಅಲ್ಲಿ ತನಕ ನೀವು ಬರ್ಬಹುದು. ಅಲ್ಲಿ ಒಂದು ಆಲ್ಟರ್ನೇಟ್ ರೋಡ್ ಏನೋ ಕೊಟ್ಟಿದ್ದಾರೆ, ಬಟ್ ಅದು ತುಂಬಾ ನ್ಯಾರೋ ರೋಡ್ ಅಲ್ಲದೆ ಇದ್ರೂ ಕೂಡ ಅಲ್ಲಿ ಲೋಡ್ ಗಾಡಿ ಎಲ್ಲ ಬರುವಾಗ ರೋಡ್ ಬ್ಲಾಕ್ ಆಗ್ತದೆ ಕೆಲವೊಮ್ಮೆ. ನನಗೆ ಇವತ್ತು ಬೆಳಗ್ಗೆ ಆಯಿತು. ಒಂದಂದ್ರೆ ಅಲ್ಲಿ ಸ್ಲೋಪ್ ಬರ್ತದೆ ಕೆಲವೊಂದ್ ಕಡೆ, ಅಲ್ಲಿಯೂ ಕೂಡ ಲೋಡ್ ಗಾಡಿ ಇದ್ದಾಗ ತೊಂದರೆ ಆಗ್ತದೆ. ಸೊ ಇದನ್ನ ಅವಾಯ್ಡ್ ಮಾಡಿಕೊಂಡು ಆಸ್ಪತ್ರೆಗೆ ಬರುವವರು ಬ್ರಹ್ಮಾವರದ ಹತ್ರನೇ, ಅಲ್ಲಿ ನನಗೆ ಆ ಆಲ್ಟರ್ನೇಟ್ ರೂಟ್ ಗೊತ್ತಿಲ್ಲ, ಬಟ್ ಅಲ್ಲಿ ಬೋರ್ಡ್ ಎಲ್ಲ ಹಾಕಿದ್ದಾರೆ ಈ ಕಡೆಯಿಂದ ಹೋಗ್ಲಿಕ್ಕೆ. ಸೊ ಅದು ಯಾವುದು ಅಂತ ಮೊದಲೇ ತಿಳ್ಕೊಂಡು ದಯವಿಟ್ಟು ಬನ್ನಿ. ಎಮರ್ಜೆನ್ಸಿ ವಿಸಿಟ್ ಅಂತ ಬರುವವರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ, ಗೊತ್ತಿಲ್ಲದೆ ಇರುವವರಿಗೆ ಗೊತ್ತಾಗ್ಲಿ ಅಂತೇಳಿ ನಾನು ಈ ವಿಷಯ ಶೇರ್ ಮಾಡ್ತಾ ಇದ್ದೇನೆ. ಹಾಗೆ ಇವತ್ತು ಫುಡ್ ಪ್ರಾಡಕ್ಟ್ಸ್ ಎಲ್ಲ ರೀಸ್ಟಾಕ್ ಮಾಡ್ತೇನೆ, ಇವತ್ತು ಮತ್ತೆ ನಾಳೆ. ಇವತ್ತು ಬಹುಶಃ ಡ್ರೈ ಫ್ರೂಟ್ ಲಡ್ಡು ಮಾತ್ರ ರೀಸ್ಟಾಕ್ ಮಾಡ್ಲಿಕ್ಕೆ ಆಗುದು. ಇವತ್ತು ನಾಳೆ ರೀಸ್ಟಾಕ್ ಆಗ್ತದೆ. ರೀಸ್ಟಾಕ್ ಆದ್ಮೇಲೆ ನನ್ನ ಫೇಸ್ಬುಕ್ ಪೇಜ್ ನಲ್ಲಿ ನಾನು ಅನೌನ್ಸ್ ಮಾಡ್ತೇನೆ. ಡ್ರೈ ಫ್ರೂಟ್ ಲಡ್ಡು ಪುನಃ ರೀಸ್ಟಾಕ್ ಮಾಡಿದ್ದೇನೆ. ವೀಕೆಂಡ್ ಸ್ವಲ್ಪ ಆರ್ಡರ್ಸ್ ಜಾಸ್ತಿ ಇರೋದ್ರಿಂದಾಗಿ ನೀವು ಬೇಗ ಆರ್ಡರ್ ಪ್ಲೇಸ್ ಮಾಡ್ಕೊಂಡೇ ಇರ್ತದೆ, ಇಲ್ಲದಿದ್ರೆ ಬೇಗ ಖಾಲಿ ಆಗ್ತದೆ. ಸುಮಾರು ಒಂದು 15 ಡೇಸ್ ಇಂದ ನಾನು ಅದು ಸೇಲ್ ಇಟ್ಟಿರ್ಲಿಲ್ಲ, ಈಗ ಮತ್ತೆ ಪುನಃ ಸೇಲ್ ವಿಂಡೋ ಓಪನ್ ಮಾಡ್ತಾ ಇದ್ದೇನೆ. ಈ ಬ್ಲಾಗ್ ನಾನು ಇವತ್ತಿಗೆ ಇಲ್ಲಿಗೆ ನಿಲ್ಲಿಸ್ತೇನೆ. ಫುಲ್ ಡೇ ಆಲ್ಮೋಸ್ಟ್ ಕುಕಿಂಗ್ ಅಲ್ಲೇ ಬ್ಯುಸಿ ಆಗಿದ್ದೆ. ನಿಮಗೆ ವಿಡಿಯೋ ಹೇಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.